ಬಡವರು ಇರಬೇಕು. ಆದ್ರೆ ನೀನು ನಿಮ್ಮ ತವ್ರ ಮನೆ ಕೊಡಬೇಕಡ ವಿನಂತಿ ಮಾಡ್ತಾಳೆ. ಏನಂತ ಮಾಡ್ತಾಳೆ ಆ ತಾಯಿಗೆ ಮಗಳು? ಎದ್ದೇನೆ ನನ್ನವ್ವ ಬಿದ್ದೇನೆ ನಿನ್ನ ಕಾಲ, ಇದ್ದೂರಿಗೆ ನನ್ನ ಕೊಡಬೇಡ, ಬರಬಾರದ ಮಾತು ಬರ್ತಾವ ಅಂತ ಆ ಮಾತು ಹೇಳ್ತಾಳೆ. ಹೆಂಗೆ ಹೇಳ್ತಾಳೆ? ಎದ್ದೇನೆ ನನ್ನವ್ವ ಬಿದ್ದೇನೆ ನಿನ್ನ ಕಾಲ, ಇದ್ದೂರಿಗೆ ನನ್ನ ಕೊಡಬ್ಯಾಡ, ಹಡೆದವ್ವ ಬರಬಾರದ ಮಾತ ಬರ್ತಾವ. ಎದ್ದೇನೆ ನನ್ನವ್ವ ಬಿದ್ದೇನೆ ನಿನ್ನ ಕಾಲ, ಇದ್ದೂರಿಗೆ ನನ್ನ ಕೊಡಬ್ಯಾಡ, ಬಡತನ ನನಗಿರಲಿ ಹುಡುಕಿದಣಿ ಬ್ಯಾಡ, ಬಡತನ ನನಗಿರಲಿ ಹುಡುಕಿದಣಿ ಬ್ಯಾಡ, ಕುಡಕ ಗಂಡನಿಗೆ ಕೊಡಬ್ಯಾಡ, ಕುಡಕ ಗಂಡನಿಗೆ ಕೊಡಬ್ಯಾಡ ನನ್ನವ್ವ, ಕೆಡಕಾಗುವುದು ಮರಿಬ್ಯಾಡ. ಎದ್ದೇನೆ ನನ್ನವ್ವ ಬಿದ್ದೇನೆ ನಿನ್ನ ಕಾಲ, ಇದ್ದೂರಿಗೆ ನನ್ನ ಕೊಡಬ್ಯಾಡ, ಹಡೆದವ್ವ ಬರಬಾರದ ಮಾತ ಬರ್ತಾವ. ದೂರದ ಊರಿಂದ ತವರಿಗೆ ಬಂದಾಗ, ದೂರದ ಊರಿಂದ ತವರಿಗೆ ಬಂದಾಗ, ಅಣ್ಣನ ಮಕ್ಕಳು ಅಂಗಳದಾಗ, ಅಣ್ಣನ ಮಕ್ಕಳು ಅಂಗಳದಾಗ ನೋಡಿದರ ಅತ್ತಿ ಬಂದಾಳಂತ ಕರಿತಾವ, ಹಡೆದವ್ವ ಅತ್ತಿ ಬಂದಾಳಂತ ಕುಣಿತಾವ. ಎದ್ದೇನೆ ನನ್ನವ್ವ ಬಿದ್ದೇನೆ ನಿನ್ನ ಕಾಲ, ಇದ್ದೂರಿಗೆ ನನ್ನ ಕೊಡಬ್ಯಾಡ, ಮುದ್ದಿನ ಮಗಳೆಂದು ತಿದ್ದಿ ಬೆಳೆಸಿದೆವ್ವ, ಮುದ್ದಿನ ಮಗಳೆಂದು ತಿದ್ದಿ ಬೆಳೆಸಿದೆವ್ವ, ಬುದ್ಧಿಗೆಡಿಗಿದಾರಿ ಎರಿಬ್ಯಾಡ, ಬುದ್ಧಿಗೆಡಿಗಿದಾರಿ ಎರಿಬ್ಯಾಡ ನನ್ನವ್ವ, ಹದ್ದು ಕಾಗಿಗೆ ನೀ ಹಾಕಬ್ಯಾಡ, ಹಡೆದವ್ವ ಹದ್ದು ಕಾಗಿಗೆ ನೀ ಹಾಕಬ್ಯಾಡ. ಎದ್ದೇನೆ ನನ್ನವ್ವ ಬಿದ್ದೇನೆ ನಿನ್ನ ಕಾಲ, ಇದ್ದೂರಿಗೆ ನನ್ನ, ಇದ್ದೂರಿಗೆ ನನ್ನ, ಇದ್ದೂರಿಗೆ ನನ್ನ ಕೊಡಬ್ಯಾಡ. ಕಲ್ತವ್ರು ಬಾಳೆ ಕಲ್ತವ್ರು ವಿಚಾರ ಮಾಡ್ತಾರೆ ಹೆಣ್ಮಕ್ಳು. ನೋಡು ಅಂಥ ಮನೆಗೆ ಕೊಟ್ಟೆ ಅಂದ್ರೆ ನನಗೆಲ್ಲ ಕೇಸ್ ಆಗ್ತಾವ, ನಾಳೆ ನಾವೆಲ್ಲ ಏನು ಏನು ಬೀದಿಗೆ ಬರ್ಬೇಕಾಗ್ತದ, ಕೊಡ್ಲಕ್ಕೆ ಹೋಗ್ಬೇಡ ತಾಯಿ, ನಂದು ನಾ ಹುಡ್ಕೋತೀನಿ ಅಂತಕ್ಕಂಥದ್ದು. ಇದು ಏನು ಕಲ್ತವರು ಮತ್ತು ಶಾಣೆ ಆದ ಹುಡುಗಿಯರ ಲಕ್ಷಣ. ಅದಕ್ಕಾಗಿ ಹಿಂದಕ್ಕೆಲ್ಲ ಏನು ಮಾಡ್ತಾರೆ, ಇದು ಒಂದು ಸ್ಟೆಪ್. ಇದು ಇನ್ನು ಲಗ್ನ ಮಾಡಿ ಕೊಡ್ತಕ್ಕ, ಹಿಂದಕ್ಕಂದ್ರೆ ಲಗ್ನ ಅಂದ್ಕೊಳ್ಳೇನೆ ನಮ್ಮ ಹಳ್ಳಿಗಳೆಲ್ಲ ನೆನಪು ಬರ್ತಾವ. ಇವತ್ತು ಅಣ್ಣಗಳು ಬಂದಾರ, ನೋಡಿ ಟೆಪಿಗೆ ಕಾಕಗಳು ಅದಾರ, ರುಂಬಾಲ್ ಮುತ್ತೆಗಳು ಒಂದಿಬ್ಬರು ಮೂರು ಮಂದಿ ಅದಾರ, ಅವ್ವಗಳು ಅದಾರ, ಎಲ್ಲ ಸೆರಗು ಹಚ್ಕೊಂಡವ್ರು ಅದಾರ, ಎಲ್ಲ ಹಳ್ಳಿಯವ್ರು ಅದಾರ, ಒಳ್ಳೆ ಸಂಸ್ಕೃತಿ ಹೊಂದವ್ರು ಅದಾರ. ಇವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಶಬ್ದಗಳೇ ಸಾಲಲ್ಲ. ಹಳ್ಳಿಯಾಗಿ ಹೆಂಗೆ ಹುಟ್ಟಿತ್ತು ಅಂದ್ರೆ ಹಿಂದಕ್ಕೆ ಲಗ್ನಗಳು ನಡೀತಿತ್ತು, 5 ದಿವಸ ಲಗ್ನ ಆಗಿ ಕಳಿಸ್ಕೊಡ್ತಿದ್ರು. 5 ದಿವಸ ಲಗ್ನ. ಏನೋ ಒಂದು ದಿವಸ ಹೊರಗಿನ ದೇವರು, ಒಳಗಿನ ದೇವರು, ಒಳಕಲ್ ಪೂಜೆ, ಬಿಸುಕಲ್ ಪೂಜೆ, ಅಕ್ಕಿ ಕಾಳು ಕಟ್ಟೋದು, ಬಳಿ ಉಡಿಸೋದು, ಅರಿಶಿಣ ಹಚ್ಚೋದು, ಇವೆಲ್ಲ ಸಂಪ್ರದಾಯಬದ್ಧವಾಗಿ ನಡೀತಕ್ಕಂಥ ಲಗ್ನಗಳು. ಸೌಕರ್ ಮನ್ಯಾಗ, ಕುಲಕರ್ಣಿಯವ್ರ ಮನ್ಯಾಗ ಲಗ್ನದ ಅಂದುಕೊಳ್ಳೇನೆ ಎಲ್ಲರೂ ಅವ್ರ ಮನೆಗೆ ಹೋಗೋದು. 5 ದಿವಸ ಒಟ್ಟ ಮನ್ಯಾಗ ಒಲಿನೇ ಹಚ್ಚೋಂಗಿಲ್ಲ, ಎಲ್ಲರೂ ಅವ್ರ ಮನೆಗೆ ಹೋಗ್ಬಿಡ್ದು. ಅಂಥ ಸಂದರ್ಭದಾಗ ಅಂಥ ಲಗ್ನಗಳು ನಡೀತಿದ್ವು. ಅಷ್ಟೆಲ್ಲ ಮುದ್ದಾಗಿ ಹೆಣ್ಮಗಳು ಬೆಳೆಸಿ ತವ್ರ ಮನೆಯಿಂದ ಗಂಡನ ಮನೆಗೆ ಕಳಿಸ್ಕೊಡ್ತಕ್ಕಂಥ ಸಂದರ್ಭದಾಗ ಏನು ನೋಡ್ಬೇಕು ಸಂಪ್ರದಾಯ ಹೆಂಗಿತ್ತು. ಆ ಹೆಣ್ಣು ಮಗಳು ಹೋಗುವಾಗ ಗೆಳೆಯರು ಗೆಳತಿಯರು ಎಲ್ಲರೂ ಅಗಸಿ ಬಾಗಲ್ತನ ಬಂದು ಕಳಿಸ್ಲಿಕ್ಕೆ ಬರ್ತಾರೆ. ಅರಿಶಿಣ ಮೈಯಾಗಿರ್ತಾಳ, ಹೆಂಗಿರ್ತಾಳ, ಅರಿಶಿಣ ಹಚ್ಕೊಂಡಿರ್ತಾಳ, ಕಟ್ಟಾಣಿ ಕಟ್ಟ್ಯಾಳ, ಕಟ್ಟಿ ಮ್ಯಾಲ ನಿಂತಾಳ, ಬಟ್ಟಲ ಗಣ್ಣ ತಿರುವ್ಯಾಳ ನನ್ನ ಮಗಳ ದಿಟ್ಟಿ ಸುಂಕ್ಯಾವ ಒಳಗೆ ಹೋಗು ಅಂಥೇಳಿ ಆ ತಾಯಿ ಹೇಳ್ತೇಳೋ ನೆದರಾಗ್ತಿರ್ತದ. ಅಂಥ ಹೆಣ್ಣು ಮಗಳಿಗೆ ತವ್ರ ಮನೆ ಬೆಳೆಸಿ ಒಳ್ಳೆ ಸಂಸ್ಕಾರ ಕೊಟ್ಟು ಇನ್ನು ಕಳಿಸ್ಬೇಕಲ್ಲ, ಎಲ್ಲರೂ ಬಂದಿರ್ತಾರೆ ಅಗಸಿ ಬಾಗಿಲಿಗೆ ಬಂದು ಇನ್ನೇನು ಕಳಿಸ್ಬೇಕು ಅನ್ನೋದಾಗ ತಂದೆ ತಾಯಿ ಬಿಕ್ ಕಳ್ತಿರ್ತಾರೆ. ಹೆಂಗೆ ಕಳಿಸೋದು ಮಗಳಿಗೆ? 18 ವರ್ಷ ನಾವೆಲ್ಲ ಸಾಕಿ ಸಂಸ್ಕಾರ ಕೊಟ್ಟು ಇನ್ನೊಂದು ಮನೆ ಕೊಡ್ಬೇಕಲ್ಲ, ಹೊಟ್ಯಾಗ ಖಾರ ಕಲಸಂಗ ಆಗ್ತದೆ. ತಂದೆ ತಾಯಿ ಹೋಗ್ತಿರ್ತಾರೆ, ಎಲ್ಲರೂ ಬರ್ತಾರೆ. ಬಂದು ಅಗಸಿ ಒಳಗ ತಮ್ಮದೇರು ಅಣ್ಣದೇರು ಕಾಲು ತೊಳೆದು ನಮಸ್ಕಾರ ಮಾಡಿ 5 ಮನೆ ಉಡಿಯಾಕೆ ಹಾಕೊಂಡು ಹೋಗ್ತಾಳ ತಾಯಿ. ಮರಿಬ್ಯಾಡ ತಂಗಿ ನಿನ್ನ ತವರೂರ,
ಮರಿಬ್ಯಾಡ ತಂಗಿ ನಿನ್ನ ತವರೂರ ಹೋಗಾಗ ಹಾಕ್ಬ್ಯಾಡ ಕಣ್ಣೀರ. ಮರಿಬ್ಯಾಡ ತಂಗಿ ನಿನ್ನ ತವರೂರ ಹೋಗಾಗ ಹಾಕ್ಬ್ಯಾಡ ಕಣ್ಣೀರ. ಹೋಗಾಗ ಹಾಕ್ಬ್ಯಾಡ ಕಣ್ಣೀರ ಗಂಡನೇ ನಿನಗೆ ದೇವರ. ಮರಿಬ್ಯಾಡ ತಂಗಿ ನಿನ್ನ ತವರೂರ ಹೋಗಾಗ ಹಾಕ್ಬ್ಯಾಡ ಕಣ್ಣೀರ. ಊರು ಮಂದಿ ಕಳಸಕ್ಕ ಬಂದಾರ ನಿನ್ನ ಗೆಳತರೆಲ್ಲರೂ ಸೇರ್ಯಾರ. ಊರು ಮಂದಿ ಕಳಸಕ್ಕ ಬಂದಾರ ನಿನ್ನ ಗೆಳತರೆಲ್ಲರೂ ಕೂಡ್ಯಾರ. ಹೋಗಿ ಬಾಬಾಲಿ ಅಂತಾರ, ಹೋಗಿ ಬಾಬಾಲಿ ಅಂತಾರ, ತಂದೆ ತಾಯಿ ಬಿಕ್ಕಿ ಬಿಕ್ಕಿ ಅಳತಾರ. ಮರಿಬ್ಯಾಡ ತಂಗಿ ನಿನ್ನ ತವರೂರ ಹೋಗಾಗ ಹಾಕ್ಬ್ಯಾಡ ಕಣ್ಣೀರ. ಹೋಗಾಗ ಹಾಕ್ಬ್ಯಾಡ ಕಣ್ಣೀರ. ತಾಳಿ ನಿನಗ ಕಟ್ಯಾರ ನೀ ತಾಳಿಕೊಂಡು ಬಾಳಂತ ಹೇಳ್ಯಾರ. ತಾಳಿ ನಿನಗ ಕಟ್ಯಾರ ನೀ ತಾಳಿಕೊಂಡು ಬಾಳಂತ ಹೇಳ್ಯಾರ. ತಾಳಿಕೊಂಡು ಬಾಳಂತ ಹೇಳ್ಯಾರ ಗಂಡನೇ ನಿನಗೆ ದೇವರ. ಮರಿಬ್ಯಾಡ ತಂಗಿ ನಿನ್ನ ತವರೂರ ಹೋಗಾಗ ಹಾಕ್ಬ್ಯಾಡ ಕಣ್ಣೀರ. ನೀ ಹೋಗಾಗ ಹಾಕ್ಬ್ಯಾಡ ಕಣ್ಣೀರ. ನಿನಗಾಗಿ ತಂದೇನಿ ಬಂಗಾರ ನಿನ್ನ ಮಗುವಿಗೆ ತಂದೇನಿ ಉಂಗೂರ. ನಿನಗಾಗಿ ತಂದೇನಿ ಬಂಗಾರ ನಿನ್ನ ಮಗುವಿಗೆ ತಂದೇನಿ ಉಂಗೂರ. ಮಗುವಿಗೆ ತಂದೇನಿ ಉಂಗೂರ. ಮರಿಬ್ಯಾಡ ತಂಗಿ ಹಾಲುಂಡ ತವರ. ಮರಿಬ್ಯಾಡ ತಂಗಿ ನಿನ್ನ ತವರೂರ ಹೋಗಾಗ ಹಾಕ್ಬ್ಯಾಡ ಕಣ್ಣೀರ. ನೀ ಹೋಗಾಗ ಹಾಕ್ಬ್ಯಾಡ ಕಣ್ಣೀರ. ನೀ ಹೋಗಾಗ ಹಾಕ್ಬ್ಯಾಡ ಕಣ್ಣೀರ. ದೇಶಕ್ಕಧಿಕವಾದ ಬೆನಕಳ್ಳೂರ ಅಲ್ಲೇ ನೆನದಾನ ಶ್ರೀರಾಮಲಿಂಗೇಶ್ವರ. ದೇಶಕ್ಕಧಿಕವಾದ ಬೆನಕಳ್ಳೂರ ಅಲ್ಲೇ ನೆನದಾನ ಶ್ರೀರಾಮಲಿಂಗೇಶ್ವರ. ನೆನದಾನ ಶ್ರೀರಾಮಲಿಂಗೇಶ್ವರ ಗೆಳೆಯರು ಕೂಡಿ ಹಾಡ್ಯಾರ. ಮರಿಬ್ಯಾಡ ತಂಗಿ ನಿನ್ನ ತವರೂರ ಹೋಗಾಗ ಹಾಕ್ಬ್ಯಾಡ ಕಣ್ಣೀರ. ನೀ ಹೋಗಾಗ ಹಾಕ್ಬ್ಯಾಡ ಕಣ್ಣೀರ. ಹೋಗಾಗ ಹಾಕಬ್ಯಾಡ ಕಣ್ಣೀರ. ಎಂಥ ಸಂಸ್ಕಾರ ಕೊಟ್ಟು ಕಳಿಸ್ತಾರ. ಇಷ್ಟೆಲ್ಲ ಖರ್ಚು ಮಾಡಿ ತೊಟ್ಲ ಬಟ್ಲ ಕೊಟ್ಟು ತವ್ರ ಮನೆಯಿಂದ ಕಳಿಸ್ತಾರ. ಹೆಣ್ಣು ಮಗಳಿಗೆ ಸಂಪ್ರದಾಯಿಕವಾಗಿ ಬೆಳ್ಕೊಡ್ತಾರೆ. ಅವ್ರು ಹೇಳ್ತಾರ ಸ್ವಾದರ ಮಾವ ಆದವರು ಆ ಮಗು ಹುಟ್ಟಿದ ಮಗದ ಕೂಡಲೇ ಕಳಿಸ್ತಕ್ಕಂಥ ಪದ್ಧತಿಗಳು ಇರ್ತಾವಲ್ಲ. ಚೊಚ್ಚಲ ಮಗಳ ಹಡದು ಕಳಿಸ್ತಕ್ಕಂಥ ಸಂಪ್ರದಾಯ ಹೆಂಗಿರ್ತದ? ತೊಟ್ಟೀಲ ಹೊತ್ಕೊಂಡು ತವ್ರ ಬಣ್ಣ ಉಟ್ಕೊಂಡು, ತೊಟ್ಟೀಲ ಹೊತ್ಕೊಂಡು ತವ್ರ ಬಣ್ಣ ಉಟ್ಕೊಂಡು ಅಪ್ಪ ಕೊಟ್ಟೆಮ್ಮಿ ಹೊಡ್ಕೊಂಡು, ಅಪ್ಪ ಕೊಟ್ಟೆಮ್ಮಿ ಹೊಡ್ಕೊಂಡು ನನ್ನ ಮಗಳ ತಿಟ್ಟಿಯ ಹತ್ತಿ ತಿರುಗಿ ನೋಡ್ಯಾಳ ಅಂತ. ಇದು ಎಲ್ಲ ಸಮಗ್ರ ಸಾಹಿತ್ಯ ಜನಪದ ಬಗ್ಗೆ ಮಾತಾಡಬೇಕಾದ್ರೆ ನಾವು ಜನಪದ ಧುರೀಣರನ್ನು ಇಲ್ಲಿ ನೆನಪು ಮಾಡ್ಕೋಬೇಕಾಗ್ತದೆ. ಯಾರು? ಹಲಸಂಗಿಯ ಮಧುರ ಚಂದ್ರಾಗ್ಲಿ, ಸಿಂಪಿ ಲಿಂಗಣ್ಣವರಾಗ್ಲಿ. ಸೊ ಇವರೆಲ್ಲ ಏನು ಮಾಡಿದ್ರು ಅಂದ್ರೆ ನಮ್ಮ ಜನಪದದ ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕು ಜನಪದದ ಬದುಕನ್ನು ಕಟ್ಟಿಕೊಟ್ಟು ಬುತ್ತಿ ಇವತ್ತಿನ ದಿವಸ ನಾವು ಊಟ ಮಾಡತಕ್ಕಂಥ ಶಕ್ತಿ ನಮಗೆ ಬಿಟ್ಟು ಹೋಗ್ಯಾರಲ್ಲ, ಅವರಿಗೆ ನಾವು ಯಾವಾಗಲೂ ಕೃತಜ್ಞತೆ ಆಗ್ಬೇಕು. ಆತ್ಮೀಯರು, ನಾವೆಲ್ಲರೂ ಕೃತಜ್ಞತೆ ಆಗ್ಬೇಕು. ಎಂಥದ್ದು? ಸಜ್ಜಿ ರೊಟ್ಟಿಗೆ ಎಳ್ಳ ಹಚ್ಚಿದಂಗಿರಬೇಕ, ಕೆನಿ ಮೊಸರ ಹಿಂಡಿ ಬೆರೆತಂಗ, ಹುಳುಬಾನದೊಳಗ ಬೆಳ್ಳುಳ್ಳಿ ಬೆರೆತಂಗ ನಮ್ಮ ನಿಮ್ಮ ಪ್ರೀತಿ ಇರಬೇಕ. ತಂಗಳ ರೊಟ್ಟಿಯಾಗ ಎಳಿ ಪುಂಡಿ ಪಲ್ಯ, ಅದರಾಗ ಗಾಣ ಆಡಿಸಿದೆ ಎಣ್ಣೆ, ನಡು ನಡುವ ಎಳಿ ಸೌತಿಕಾಯಿ ಕಡದಂಗ ನಮ್ಮ ನಿಮ್ಮ ಪ್ರೀತಿ ಇರಬೇಕಂತಕ್ಕಂಥದ್ದು ಹೆಂಗೆ ಹೇಳಿದಾರ, ಏನು ಅದ್ಭುತವಾಗಿ ಹೇಳಿದಾರ. ಇವೆಲ್ಲ ಜಾನಪದ ಸಾಹಿತ್ಯದಲ್ಲಿ ಬರ್ತಾವ ಆತ್ಮೀಯರೇ.